ರಾಜ್ಯದ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಡೆವಲಪರ್ಗಳಲ್ಲಿ ಒಂದಾದ ರೋಹನ್ ಕಾರ್ಪೊರೇಷನ್ನ ಹೊಸ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ರೋಹನ್ ನೆಸ್ಟ್ನ ಶಿಲಾನ್ಯಾಸ ಕಾರ್ಯಕ್ರಮವು ಸೋಮವಾರ ನಗರದ ಅತ್ತಾವರ ಬಾಬುಗುಡ್ಡದಲ್ಲಿ ನಡೆಯಿತು. ಮಿಲಾಗ್ರಿಸ್ ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ಬೊನೆವೆಂಚರ್ ನಜ್ರತ್ರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನೆರವೇರಿದವು. Hallowed be us of our trespasses, as we forgive those who trespass against us. And lead us not into temptation, but deliver us from evil. We seek God's blessings on the project and on all of us. The with you, and the Almighty God bless you, the Father and the Holy Spirit. Amen. ರೋಹನ್ ಕಾರ್ಪೊರೇಷನ್ನ ಅಧ್ಯಕ್ಷ ರೋಹನ್ ಮೊಂತೆರೋ ಸ್ವಾಗತಿಸಿ ವಂದಿಸಿದರು. And it would not be possible without the presence and support of each one of you. First and foremost, I would like to thank to God Almighty for making this event happen. I also extend my deepest gratitude to our esteemed guests. Today's groundbreaking ceremony and blessing Reverend Father Bonaventure Nazareth and my Guru Dr. Rajendra Kumar, Chairman of SDC Bank, Ivan D'Souza, MLC, Karnataka Government, Vedavas Kamath, MLA, Mangalore City Assembly, and this area corporator, Mr. Shailesh Kumar, Simwe Divakar Attavar and Shashidhar Marur Pai, for honoring us with their presence. Your support and encouragement mean a great deal, and we truly appreciate the time and effort you have taken to be here with us today. ಕಾರ್ಯಕ್ರಮದಲ್ಲಿ ನಂತರ ಆಶೀರ್ವಚನವಿತ್ತಂತಹ ಮಿಲಾಗ್ರಿಸ್ ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ಬೊನೆವೆಂಚರ್ ನಜ್ರತ್ ಅವರು, ರೋಹನ್ ಮೊಂತೆರೋ ಶಿಸ್ತುಬದ್ಧ ವ್ಯಕ್ತಿ. ಯಾವುದೇ ಯೋಜನೆಯನ್ನು ಕೈಗೆತ್ತಿಕೊಳ್ಳುವಾಗಲೂ ಗ್ರಾಹಕರ ತೃಪ್ತಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಒಂದಿನಿತೂ ಕುಂದುಕೊರತೆ ಇಲ್ಲದ ಯೋಜನೆಗಳನ್ನು ಪೂರ್ತಿಗೊಳಿಸುವುದು ಇವರ ಹೆಗ್ಗಳಿಕೆಯಾಗಿದೆ ಎಂದು ಹೇಳಿದರು. ರೋಹನ್ ಮೊಂತೆರೋ ಮಾತಾಡುವಾಗ ಹಣದ ವಿಷಯ ಅಥವಾ ಪ್ರಾಜೆಕ್ಟ್ ವಿಷಯ ಅದಕ್ಕಿಂತ ಮಿಗಿಲಾಗಿ ಅವರು ತಮ್ಮ ಸಿಬ್ಬಂದಿ ವರ್ಗದ ಬಗ್ಗೆ ಹಾಗೂ ಅಲ್ಲಿ ನೆಲೆಸುವ ಕುಟುಂಬದ ಬಗ್ಗೆ ಹೆಚ್ಚಾಗಿ ಮಾತಾಡೋದು. ಅವರ ಒಳಿತಾಗಬೇಕು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಅವರಿಗೆ ಕೆಲಸ ನೀಡಬೇಕು, ಆ ಕೆಲಸದ ಮೂಲಕ ಅವರ ಕುಟುಂಬಗಳು ಒಳ್ಳೆಯದಾಗಬೇಕು, ಹಾಗೂ ಈ ಒಳಿತನ್ನು ಪರರು ಪಡೆಯುವಂಥ ಆ ಮನವರಿಕೆ ಅವರಲ್ಲಿ ಉತ್ತಮವಾಗಿ ನೋಡಲಿಕ್ಕೆ ಸಿಗ್ತದೆ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಹಂಬಲ, ಈ ಆಸೆ ಹಾಗೂ ಈ ಆಶೀರ್ವಾದ ಅವರಿಗೆ ಶ್ರೇಷ್ಠ ಸಾಧನೆಗಳನ್ನು ಮುನ್ನಡೆಸಲು ಹಾಗೂ ಕೊಂಡೊಯ್ಯಲು ಸಾಧನೆಯಾಗಿದೆ, ಹಾಗೂ ಹೃತ್ಪೂರ್ವಕವಾಗಿ ಅದನ್ನು ಸಾಧಿಸಲು ಹೆಚ್ಚಾಗಿ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೇನೆ. ನಂತರ ಮಾತನಾಡಿದ ಎಸ್ಎಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು, ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ರೋಹನ್ ಮೊಂತೆರೋ ತನ್ನದೇ ಆದ ಛಾಪು ಮೂಡಿಸಿದ್ದಾರೆ ಎಂದು ಹೆಮ್ಮೆಯ ಮಾತನ್ನ ಹೇಳಿದರು. ಜನರ ಅಭಿರುಚಿಗೆ ತಕ್ಕಂತೆ ಅವರು ವಿನ್ಯಾಸವನ್ನು ಬದಲಾವಣೆ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಮಂಗಳೂರಿನಲ್ಲಿ ರೋಹನ್ ಮೊಂತೆರೋ ಹೇಳಿದರೆ ಮನೆ ಖರೀದಿಸುವವರ ಮನಸ್ಸಿನಲ್ಲಿ ಮೊದಲನೇ ಹೆಸರು ಬರುವುದೇ ರೋಹನ್ ಮೊಂತೆರೋ. ಅವರ ಕಟ್ಟಡ ಎಲ್ಲಿ ಪ್ರಾರಂಭ ಆಗ್ತದೆ ಅಲ್ಲಿ ಅವರ ಎಲ್ಲ ಬುಕ್ಕಿಂಗನ್ನು ಮಾಡಿ ಹೋಗ್ತಾರೆ. ಉದಾಹರಣೆಗಾಗಿ ರೋಹನ್ ನೆಸ್ಟ್ ಇಲ್ಲಿ ಇವತ್ತು ನಾವು ಶಂಕುಸ್ಥಾಪನೆ ಮಾಡಿದಂಥ ಕಟ್ಟಡ ಏನಿದೆ, ನನ್ನ ಕೇಳಿದಾಗ ಅವರು ಹೇಳಿದರು ಎಲ್ಲ ಸೋಲ್ಡ್ ಔಟ್. ಯಾಕಂತ ಹೇಳಿದರೆ ಅವರು ಲಾಭ ಕಮ್ಮಿ ಇಡ್ತಾರೆ, ಕ್ವಾಲಿಟಿ ಚೆನ್ನಾಗಿ ಮಾಡ್ತಾರೆ, ಸಮಯಕ್ಕೆ ಸರಿಯಾಗಿ ಅವರಿಗೆ ಉಪಯೋಗಕ್ಕೆ ಬಿಟ್ಕೊಡ್ತಾರೆ ಅನ್ನುವಂಥ ದೃಷ್ಟಿಕೋನದಿಂದ ಅವರು ಮಾಡುವ ಯಾವುದೇ ಒಂದು ಪ್ರಾಜೆಕ್ಟ್ನ
ಬುಕ್ಕಿಂಗ್ ಮೊದಲನೇದಾಗಿ ನಡೀತಿದೆ. ಇವತ್ತು ಮಂಗಳೂರಿನಲ್ಲಿ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ರೋಹನ್ ಮಂತೇರವರ ಹೆಸರು ಮೊದಲನೇದಾಗಿದೆ. ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಂಗಳೂರಿನ ಅಭಿವೃದ್ಧಿಗೆ ರೋಹನ್ ಮೊಂತೇರೊ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಅವರೊಬ್ಬ ಸಾಹಸಿಗ. ಕೇವಲ 39 ಲಕ್ಷ ರೂಪಾಯಿಗೆ ನಗರದ ಹೃದಯ ಭಾಗದಲ್ಲಿ 2 BHK ಅಪಾರ್ಟ್ಮೆಂಟ್ ಕೊಡುವುದು ಸಣ್ಣ ವಿಷಯವಲ್ಲ ಎಂದು ಹೇಳಿದರು. ಎಲ್ರಿಗೂ ನಾನೊಂದು ಸ್ವಂತವಾದಂಥ ಮನೆಯನ್ನು ಪಡ್ಕೊಳ್ಬೇಕು, ಕಟ್ಟಬೇಕು ಅಂತ ಹೇಳುವಂಥ ಭಾವನೆ ಇರುವವರಿಗೆ ಅದರ ದರ 60, 70, 80 ಲಕ್ಷ ರೂಪಾಯಿ ಆಗ್ತದೆ ಅಂತ ಹೇಳುವಂಥ ಭಾವನೆ ಇರುವಾಗ ಕಡಿಮೆ ಕ್ರಯದಲ್ಲಿ ಒಂದು ಒಳ್ಳೆಯ ಕ್ವಾಲಿಟಿಯ ಮನೆಯನ್ನು ಕೊಡುವಂಥ ಒಂದು ವಿಶೇಷವಾದಂಥ ಚಿಂತನೆಯನ್ನು ರೋಹನ್ ಅವರು ಈ ಒಂದು ಪ್ರಾಜೆಕ್ಟ್ ಮುಖಾಂತರ ಮಾಡ್ತಾ ಇದ್ದಾರೆ. ನನಗೆ ಮೊನ್ನೆ ರೋಹನ್ ಅವರ ಹತ್ರ ಕೇಳುವಾಗ ಭಾಳ ಆಶ್ಚರ್ಯ ಆಯಿತು. ನಾನು 39 ಲಕ್ಷ ರೂಪಾಯಿಗೆ ಒಂದು ಮನೆ ಕೊಡ್ತೇನೆ ಅಂತ ಕೇಳಿದರು. 6 ಕಡೆಗಳಲ್ಲಿ ಈ ರೀತಿಯ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಂಡು ಗ್ರಾಹಕರಿಗೆ ಹೇಳಿದಂಥ ಮಾತನ್ನು ಉಳಿಸ್ಕೊಳ್ಬೇಕು, ಹೇಳಿದಂಥ ಕ್ವಾಲಿಟಿಯಲ್ಲಿ ಕೊಡಬೇಕು, ಅದರಲ್ಲಿ ಕೂಡ ಒಂದು ಗ್ರಾಹಕರಿಗೆ ತೃಪ್ತಿಪಡಿಸಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟ ಇದೆ. ಹಾಗಾಗಿ ರೋಹನ್ರೆ, ನನಗೆ ವಿಶ್ವಾಸ ಇದೆ 100ಕ್ಕೆ 100 ನೀವು ಕೈಗೆತ್ತಿಕೊಳ್ಳುವಂಥ ಎಲ್ಲ ಫ್ಲ್ಯಾಟ್ಗಳು ಭಾಳ ಒಳ್ಳೆಯ ರೀತಿಯಲ್ಲಿ ಮಾರುವಂಥ ಸಾಮರ್ಥ್ಯ, ಕಂಪ್ಲೀಟ್ ಮಾಡುವಂಥ ಸಾಮರ್ಥ್ಯ, ಅದು ಇಲ್ಲಿ ಅಲ್ಲದಿದ್ದರೂ ಕೂಡ ಹೊರದೇಶದಲ್ಲಿ ಹೋಗಿ ಮಾರುವಂಥ ಸಾಮರ್ಥ್ಯ ಕೂಡ ತಮ್ಮ ಹತ್ರ ಇದೆ. ಇದೇ ಸಂದರ್ಭದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಜನರ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತಿರುವ ಅವರು ಎಲ್ಲದರಲ್ಲೂ ಯಶಸ್ವಿಯಾಗುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಪ್ರತಿಯೊಂದು ರೋಹನ್ ಮೊಂತೇರೊ ಅವರ ಕಟ್ಟಡಗಳಲ್ಲಿ ಮತ್ತು ಅವರು ಮಾಡಿದಂಥ ಯಾವುದೇ ಕೆಲಸಗಳಲ್ಲಿ ಸಾಮಾಜಿಕ ಕಳಕಳಿ ಇದ್ದೇ ಇದೆ. ರೋಹನ್ ಮೊಂತೇರೊ ಇವತ್ತು ತಮ್ಮ ಚರಿತ್ರೆಯನ್ನು ಅನೇಕ ಮಾಧ್ಯಮಗಳಲ್ಲಿ ನಾನು ಓದಿದ್ದೇನೆ. ಕಷ್ಟಪಟ್ಟು ತಾನೇ ದುಡಿದು ತಾನೇ ವಿಚಾರಗಳನ್ನು ಮಂಡನೆ ಮಾಡಿ ಅತ್ಯಂತ ಎತ್ತರದ ಶಿಖರಕ್ಕೆ ಮುಟ್ಟಬೇಕಾಗಿದ್ದರೆ ಅವರ ಕಮಿಟ್ಮೆಂಟ್ ಮತ್ತು ಜನರ ಮೇಲಿಟ್ಟಂಥ ವಿಶ್ವಾಸವೇ ಕಾರಣ. ವೇದಿಕೆಯಲ್ಲಿ ಕಾರ್ಪೊರೇಟರ್ಗಳಾದ ದಿವಾಕರ್ ಪಾಂಡೇಶ್ವರ್, ಶೈಲೇಶ್ ಶೆಟ್ಟಿ, ಉದ್ಯಮಿ ಶಶಿಧರ್ ಪೈ ಮಾರೂರು, ಉದ್ಯಮಿ ಡಿಯಾನ್ ಮೊಂತೇರೊ ಉಪಸ್ಥಿತರಿದ್ದರು. ಮಧ್ಯಮ ವರ್ಗದ ಕುಟುಂಬದ ಸ್ವಂತ ಮನೆಯನ್ನು ಹೊಂದುವ ಕನಸನ್ನ ಸಾಕಾರಗೊಳಿಸುವ ಸಲುವಾಗಿ ನಿರ್ಮಾಣಗೊಳ್ಳಲಿರುವ ರೋಹನ್ ನೆಸ್ಟ್ 2 BHKಯ 58 ಅಪಾರ್ಟ್ಮೆಂಟ್ಗಳನ್ನು ಒಳಗೊಂಡಿವೆ. 3 ಮಹಡಿಗಳಲ್ಲಿ ಹರಡಿಕೊಳ್ಳಲಿದ್ದು ಪ್ರತಿ ಘಟಕವು ಉತ್ತಮ ಸ್ಥಳಾವಕಾಶವನ್ನು ಹೊಂದಿದೆ. 695ರಿಂದ 715 ಚದರ ಅಡಿ ವಿಸ್ತೀರ್ಣದ ಈ ಅಪಾರ್ಟ್ಮೆಂಟ್ಗಳು ಆಧುನಿಕ ನಗರ ಕುಟುಂಬಗಳ ಅವಶ್ಯಕತೆಗಳನ್ನು ಪೂರೈಸಲಿದೆ. ಸ್ವಯಂ ಚಾಲಿತ ಲಿಫ್ಟ್ಗಳು, ಪವರ್ ಬ್ಯಾಕಪ್, ವಿಟ್ರಿಫೈಡ್ ಟೈಲ್ ಫ್ಲೋರಿಂಗ್, ಸುರಕ್ಷತೆಗಾಗಿ ಸರ್ವೆಲೆನ್ಸ್ ಕ್ಯಾಮೆರಾಗಳು ಸಹಿತ ಹಲವು ಸೌಲಭ್ಯಗಳನ್ನು ಹೊಂದಿವೆ.